ಯಾವ್ದು ಕೊಟ್ಟು ನಾವು ದಾಸನ ಕೊಟ್ಟಿದ್ದೀವಿ. ದಾಸನಹಳ್ಳಿ. ಅಲ್ಲಿ ನಿಮ್ಮದು ಕಾಲೇಜ್ ಐತೆ, ಇದಾದ್ರು ವೈಭವ ಕಾಲೇಜ್ ಇದೆ. ಕನವಸಳ್ಳಿ ಹತ್ರ ವೈಭವ ಸ್ಕೂಲು. ಕನವಸಳ್ಳಿಯಾಗ ವೈಭವ ಸ್ಕೂಲು ಟೀಚರ್ ಯಾರು ಹೆಸರು? ಮಲ್ಲೇಶ್. ಮಲ್ಲೇಶ್. ಇಲ್ಲಿ ಆಶ್ರಮದಾಗ ಇರಕ್ಕಂತ ಬಂದಿರಿ. ಈಗ ನಾವು ಆತ್ಮಹತ್ಯೆ ಮಾಡ್ತಿದ್ದ ಮಾಡ್ತೀವಿ. ಇಬ್ಬರು ಈಗ ಅವರು ಖುಷಿ ಎಲ್ಲ ನಾವು ಮಾತು ಬೆಳಗ್ಗೆ ದೋಚ್ಬಿಟ್ಟೆ, ಅದ್ರ ಬಂದ್ಬಿಟ್ಟೆ. ಅದ್ರ ಬಂದ್ರೆ ಖುಷಿ ಯಾರು ದೊಡ್ಡದ ವಿಜಯ್ ಕುಮಾರ್ ಅಮ್ಮ ಕುದಿಸಕ್ಕೆ ಬಂದ ಮಗ ಮುಗಿಸಿ ಬಿಟ್ಟ. ಬಂದಾಗ ಖುಷಿ ಬಿಟ್ಟ ಲಕ್ಷದ್ದು ಇನ್ನೊಬ್ಬ ಎರಡನೇ ಅವ್ನು ನೋಡ್ತೀನಿ ನೋಡಿ ಬಿಡಿಸಿ ಕಳಿಸಿದೆ. ಇಲ್ಲಿ ಆಶ್ರಮಕ್ಕೆ ಬರ್ತೀವಿ ಅಂತ ಹೇಳಿ ಬಂದಿರ ನೀವು? ಯಾರಿಗಾರ ಯಾರಿಗೆ ಹೇಳಿಲ್ಲ. ಮತ್ತೆ ಅವ್ರು ಎಲ್ಲ ಹುಡುಕ್ತಾರ, ಅದೇ ಹೇಳಿ ಬರ್ಬೇಕು ಹೋಗ್ತೀನಿ ಅಂತ ಎಲ್ಲಾದ್ರು ಹೇಳಿದ್ರು. ಹೇಳಿಲ್ಲ. ಹೋರಲ್ಲ ಅದಕ್ಕೆ ಇನ್ನೊಂದು ಬೇಕಿದ್ದು ಹೋಗ್ತಾರೆ, ಎಲ್ಲ ಹೋಗ್ತಾರೆ. ನಾನೀಗ ಅಷ್ಟು ನಿಲ್ಲಿಸ್ತೀನಿ, ಇಲ್ಲಿ ನೀವು ಸಾಕನ ಏನೇನು ಕೆಲಸಗಳು ಮಾಡ್ತೀನಿ, ಬೇರೆ ಕೆಲಸ ಏನು ಕೈಯಾಗಷ್ಟೇ ಮಾಡ್ತೀನಿ. ಬೇರೆ ಬಿಡೋದು ಹುಡುಗರಿಗೆ ಕಸ ಬೆಳೆದು ಆಗೋದಿಲ್ಲ. ಇಲ್ಲಿ ಏನು ಕೆಲಸ ಏನಿಲ್ಲ. ಇಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಆರಾಮಿರೋದು ಅಷ್ಟೇ. ಇವಾಗ ಕೊಟ್ಟರೆ ಮಾಡ್ತೀವಿ. ನಾವು ರೈತರು ಮಾಡ್ಬೋದು, ನಾವು ಅಲ್ಲಿ ಮಾಡ್ಬೋದು. ನನಗೊಂದು ಸ್ವಲ್ಪ ಬೀಡಿ ಚಟ ಐತಿ, ಹೊರಗೊಂಡು ಸೇರ್ಬೇಕು. ನನಗೆ ಗೊತ್ತೈತೆ. ನಾನು BA ಶಿರಸ್ಥರಾಗಿ ಕೋಟೆ ಶಿರಸ್ಥರಾಗಿ ಇದಾಗಿದ್ದೀನಿ. ಅವನಿಗೂ ಸಮಯ ಬರ್ತೈತೆ, ಪೆನ್ಷನ್ ಬರ್ತೈತೆ. ಆ ಪೆನ್ಷನ್ ಪ್ರಕಾರ ಸ್ವಲ್ಪ ಸಾಲ ಮಾಡಿದ್ದೀನಿ. ಸಾಲ ಮಾಡಿದ್ದೀನಿ. ಈಗ ಸಾಲ ತೀರಿಸ್ಬೇಕಾಗೈತೆ. ಸ್ವಲ್ಪ ಜೋರು ಹೇಳ್ರಿ, ಜೋರು. ಸಾಲ ಮಾಡಿದ್ದೀನಿ, ಸಾಲ ತೀರಿಸ್ಬೇಕಾಗೈತೆ. ಇದು ಪೆನ್ಷನ್ ಮತ್ತು ಅವರಿಗೆಲ್ಲ ಟಾನಿಕ್, ಹೆಣ್ಮಕ್ಳಿಗೆ ಗುಳಿಗೆ, ಟಾನಿಕ್, ಔಷಧ, ಉಪಚಾರ, ಬಟ್ಟೆ ಎಲ್ಲ ಕೊಡಿಸ್ತೀನಿ. ಉಚಿತ ಕೊಡಿಸ್ತೀನಿ, ರೇಷನ್ ಎಲ್ಲ ಕೊಡಿಸ್ತೀನಿ. ಆದರೂ ಅವ್ನು ದೊಡ್ಡ ಮನೆ ಮಾಡ್ತೀನಿ. ಅವರವ್ವ ಸಪೋರ್ಟ್ ಇರುತ್ತೆ, ತಾಯಿ. ಒಂದ್ಸಲ ಬಂದು ಮಾಡಿ ತಿಳ್ಕೊಳ್ಳೋರಿಗೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಅವೆಲ್ಲ ಬರೋಕ್ಕಾಯ್ತು. ಅವ್ರಿಗೆ ಬುದ್ಧಿ ಕಲಿಸಲ್ಲ ಅಂತ ಬಂದು ನಾನು ಹೊರಗೆ ತಿಳ್ಕೊಂಡು ಒಳ್ಳೆಯದು ತಿಂದು ಸರಿ. ಹೊರಗೆ ತಿಳ್ಕೊಂಡು ಆಮೇಲೆ ಮಾಡೋದು. ಈಗ ಕುತ್ತಿಗೆ ಒಂದು ವೇಳೆ ಹೋಗ್ತಾ ಇದ್ದರೆ ನಾನು ಸಾಯ್ತೀನಿ. ನಾನು ಸತ್ತ ಮೇಲೆ ಅವ್ನು ಜೈಲಿಗೆ ಹೋಗ್ತೀನಿ. ಅಪರಾಧಿಗಳು ಎಲ್ಲೇ ಒಂದಂತ ಒಂದು ಹೋಗ್ತಿರ್ತಾವೆ ಮುಂದೆ. ಅವರು ಪೊಲೀಸರು ಹಂಗೆ ಬಿಡ್ತಾರೆ. ನಾನು BA ಕೋರ್ಟ್ ಶಿರಸ್ಥರಾಗಿ ಕೆಳಗಿದ್ದೀನಿ. 35,000 ರೂಪಾಯಿ ಪೆನ್ಷನ್ ಬರ್ತದೆ. ಒಂದು ಲೋನಿಗೆ ಒಂದು 15,000 ಕಟ್ಟೆ, ಇನ್ನೊಂದು 22,000 ರೂಪಾಯಿ ಕಡೆಗೆ. ಅದ್ರಾಗ ಫ್ಯಾಮಿಲಿ ಯಾರು ಬೇರೆ ತುಂಬಿಲ್ಲ. ಇಬ್ಬರು ಗಂಡು ಮಕ್ಕಳ, ಇಬ್ಬರು ನಾವಿಬ್ಬರು ಗಂಡ ಹೇಳ್ತೀವಿ. 4 ಜನ ಸಾಕಿ ಸೆಳಬೇಕು. ಹೊಲ ಇದ್ದರೂ ನಾವು ಹೊಲ ಮಾಡೋದಿಲ್ಲ. ನಾವು ಬೇಸಾಯದಲ್ಲಿ ಏನೂ ಲಾಭ ಇಲ್ಲ. ಬೀಜ ಹಾಕಿದ್ರು, ಬೀಜ ಗೊಬ್ಬರ ಏನೋ ಲಾಭ ಆಗೋದಿಲ್ಲ. ಲಾಸ್ ಆಗ್ತದೆ ಹೊರತು ಲಾಭ ಆಗೋದಿಲ್ಲ. ಏನೋ ರೈತರು ಬಿಡುಗಡೆ ಎಲ್ಲ ಮಾಡ್ತಾರೆ. ಲಾಸದಾಗಲಿ ಲಾಭದಾಗಲಿ. ಇವಾಗ ಮೇವು ಸಿಗ್ತದೆ, ಊಟ ಮಾಡೋಕ್ಕೆ ಬಸ್ಸದಾದ್ಮೇಲೆ ಸಿಗ್ತದೆ. ಇಷ್ಟು ರೈತರು ಮಾಡ್ತಾರೆ.
ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ಹ್ಞೂ ಎಲ್ಲ ಲೇಬರ್ ಸಿಟ್ಟು ಮಾಡ್ಬೇಕಾ, ಲೇಬರು 400-500 ರೂಪಾಯಿ ಕೂಲಿ, ಹ್ಞೂ ಆ ಕೂಲಿ ಕೊಟ್ಟು ಉಳುಮೆ ಮಾಡಿಸಿ ಮಾಡಿದ್ರೆ ಏನು ಉಳಿಯೋದಿಲ್ಲ ಅಲ್ಲಿ. ಮಗ ಏನು ಮಾಡಿದೆ? ದೊಡ್ಡದು ಏನು ಮಾಡ್ತಾನೆ ಮಗ? ಅವನೇ MA BEd ಮಾಡಿದ್ದಾನ, ಈಗ ಏನು ಕೆಲಸ ಮಾಡ್ತಾನೆ? ಕೆಲಸ ಇಲ್ಲ. ಹ್ಞೂ ನಾವು ಏನು ಕೆಲಸ ಮಾಡ್ತಾ ಈಗ ಮೊನ್ನೆ ಒಂದು 15-20 ಸಾವಿರ ಹೋಗಿತ್ತು ಹ್ಞೂ ಲಕ್ಷವಾಗಿ, ಆಕೆ ನಮ್ಮ ಹತ್ರ ಭಾಳ ಮಾಡಿಲ್ಲ. ಹ್ಞೂ ಹ್ಞೂ ನಮಗೆ ಊಟಕ್ಕೆ ತಯಾರು ಮಾಡಿ ಹಾಕಿಲ್ಲ, ಹ್ಞೂ ನಮ್ಮ ಹತ್ರ ಏನು ಭಾಳ ಮಾಡಿಲ್ಲ. ಹ್ಞೂ ಬೇರೆ ಅಂತ ಏನೋ ಸಣ್ಣರು ಏನು ಮಾಡ್ತಾರೆ? ಅದೇ ಎರಡೇನು ಕ್ರಿಕೆಟ್ ಆಟ ಆಡ್ತಾನೆ, ಹ್ಞೂ ಮೂರನೇ ಬೆಂಗಳೂರಾಗ ಅದಾನ, ಏನು ಕೆಲಸ ಮಾಡ್ತಾನೆ? ಆನ್ಲೈನ್ ಹೆಲ್ತ್ ಇನ್ಸ್ಟ್ರಕ್ಟ್ರ್. ಹ್ಞೂ ಡಾಕ್ಟರ್ ತೋರಿಸೋದು, ಹ್ಞೂ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಹ್ಞೂ ಮೆಡಿಸಿನ್ಸು, ಏನು ಎಕ್ಸ್ರೇ ಅವೆಲ್ಲ ಹ್ಞೂ ಸ್ಕ್ಯಾನಿಂಗು ಅದೆಲ್ಲ ರಿಪೋರ್ಟು. ಹ್ಞೂ ಆ ರಿಪೋರ್ಟ್ ಮಾಡಿ ಡಾಕ್ಟರ್ ಸಲಹೆ ಕೊಡ್ತಾರೆ, ಹ್ಞೂ ಆ ಸಲಹೆ ಪೇಷಂಟಿಗೆ ಅಂತ ಹ್ಞೂ 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 ಆನ್ಲೈನ್. ಹ್ಞೂ ನಿಮ್ಮ ತಿಂಗಳೈತಿದ್ದೆ ಹ್ಞೂ ಮುಗಿದ ಟೈಮಿಗೆ ಆಮೇಲೆ ನೋಡೋಣ ಅಂತ ಹೇಳ. ಹ್ಞೂ ಹನ್ನೊಂದು 22 ಹ್ಞೂ ಅದರಿಂದ ನಮ್ಮದೇ ಐತಲ್ಲ ಅಮೌಂಟು, ಹ್ಞೂ ಅದರಿಂದ ಅವನ ಹತ್ರ ನಾವು ಏನು ಬೇಕಾಗಿಲ್ಲ, ಹ್ಞೂ ನಾವು ದುಡ್ಡು ಕಳ್ಕೊಬೇಕು. ಹ್ಞೂ ಇವಾಗ ನಿಮಗೆ ಇವಾಗ ಸಾವಿರ ನನ್ನ ಕೇಳ್ತಿರ್ತಾನೆ ಹಾಕ್ಬೇಕು. ಹ್ಞೂ ಇನ್ನೇನು